ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮಗೆ ಹೆಲ್ಪ್ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಅಮ್ಮನೇ ಎದ್ದು ಚಿತ್ರಾನ್ನಾಗ ಅನ್ನ ಇಟ್ಟು ಚಿತ್ರಾನ್ನಗೆ ರೆಡಿ ಮಾಡ್ಕೊತಾ ಇದ್ರು. ತಾತನೂ ಕಸ ಗುಡಿಸ್ತಾ ಇದ್ರು. ನನ್ನ ಮಗನೂ ಅಷ್ಟರಲ್ಲಿ ಎದ್ಬಿಟ್ಟಿದ್ದ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಕಿಚನ್ಗೆ ಹೋಗೋದು ಯಾವಾಗ್ಲೂ. ಹಾಗಾಗಿ ನಾನು ಕಿಚನ್ಗೆ ಹೋದೆ. ಅಮ್ಮ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡೋಣ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಆಗಲೇ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಬಾಣಲೆನೂ ಇಟ್ಟು ಎಲ್ಲ ಒಗ್ಗರಣೆ ಹಾಕ್ತಾ ಇದ್ದಾರೆ ಚಿತ್ರಾನ್ನಕ್ಕೆ. ನಾನು ಏನಾದ್ರು ಹೆಲ್ಪ್ ಮಾಡಲಾ ಮಮ್ಮಿ ಅಂತ ಕೇಳಿದೆ. ಏನು ಬೇಡ, ನಾನೆಲ್ಲ ಹಚ್ಕೊಂಡಿದ್ದು ಆಯಿತು, ಅನ್ನಕ್ಕೆ ಇಟ್ಟಿದ್ದು ಆಯಿತು, ನಾನು ಮಾಡ್ಕೊತೀನಿ ಅಂತ ಅಂದರು. ನೆಕ್ಸ್ಟ್ ಅವರು ಎಲ್ಲ ಹಚ್ಕೊಂಡಿದ್ರಲ್ಲ ಹಾಗೆ ಒಗ್ಗರಣೆ ಮಾಡ್ಕೊಂಡು ಫ್ರೈ ಮಾಡ್ಕೊತಿದ್ದಾರೆ. ನಮ್ಮ ಮನೇಲಿ ಏನಾದರೂ ಟೈಮ್ ಆಗಿದ್ದರೆ ಬೇಗ ಮಾಡೋದೇ ಚಿತ್ರಾನ್ನ, ಏಕೆಂದರೆ ಬೇಗ ಆಗುತ್ತೆ ಅಂತ. ನಾನು ಅಷ್ಟರಲ್ಲಿ ಮಗಳಿಗೆ ಸರಿ ಹಸಿಟ್ಟು ಇರಲಿಲ್ಲ ಅಂತ ಅಂದ್ಬಿಟ್ಟು ಸರಿ ಹಸಿಟ್ಟನ್ನ ಜಲ್ದಿ ಇಟ್ಕೊತಾ ಇದ್ದೆ. ನಾವು ಡ್ರೈ ಫ್ರೂಟ್ಸು ಎಲ್ಲ ರಾಗಿ ಎಲ್ಲ ಹಾಕಿ ಮಿಷಿನ್ಗೆ ಹಾಕಿಸ್ಕೊಂಬಂದು ಇಟ್ಕೊಂಡಿರ್ತೀವಿ. ಖಾಲಿ ಆದಂಗೆ ಇಟ್ಕೊತೀವಿ. ನೆಕ್ಸ್ಟ್ ಮೀಶೋಯಿಂದ ಪಾರ್ಸಲ್ ಕೂಡ ಬಂದಿತ್ತು ನನ್ನ ಮಗಳದು. ಟಾಪು ಮತ್ತು ಮಿಡ್ಡಿ ಬುಕ್ ಮಾಡಿದ್ದು ಹಬ್ಬಕ್ಕೆ ಇರಲಿ ಅಂತ ಅಂದ್ಬಿಟ್ಟು. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಕಲ್ಲರು ನಾವು ಯಾವ್ದು ಮಾಡಿದ್ವೋ ಅದೇ ಬಂದಿತ್ತು. ನೆಕ್ಸ್ಟು ಆ ಸ್ಲೀವ್ಸಲ್ಲೂ ಅಷ್ಟೇ ಡಬಲ್ ಸ್ಲೀವ್ಸ್ ಬಂದಿತ್ತು. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. 2 ಮಾಡಿತ್ತು ಒಂದೇ ದಿನ, ಹಾಗಾಗಿ 2 ಒಂದೇ ದಿನವೇ ಬಂದು. ಒಂದು ಟೀ ಶರ್ಟ್ ಮಿಡ್ಡಿ ಮಾಡಿದ್ದೆ, ಒಂದು ಟೀ ಶರ್ಟ್ ಮತ್ತು ಜೀನ್ಸ್ ಚಡ್ಡಿ ಮಾಡಿದ್ದೆ. ನೋಡಿ ಇದೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಯಾವ ಕರೆಕ್ಟ್ ಸೈಜ್ ಮಾಡಿದ್ವೋ ಅದೇ ಕರೆಕ್ಟ್ ಸೈಜ್ ಬಂದಿತ್ತು. ಹಾಗಾಗಿ ನೆಕ್ಸ್ಟ್ ಅವ್ರ ಅಪ್ಪ ಏನೋ ಡಿಸ್ಕೌಂಟ್ ಇತ್ತಂತೆ, ಹಾಗಾಗಿ ಬರೀ 100 ರುಪೀಸ್ ಅಂತೆ ಫ್ರಾಕ್ ಇದು, ಹಾಗೆ ಡಿಸ್ಕೌಂಟ್ ಇತ್ತಂತೆ. ಹಾಗಾಗಿ ಅವರಪ್ಪನೂ ಒಂದು ಮಾಡಿದ್ರು, ನನಗೆ ಗೊತ್ತೇ ಇರಲಿಲ್ಲ. ನೈಟ್ ತೊಗೊಂಬಂದರು, ತಗೋ ಅಂತ ಅಂದರು. ಏನಿದು ಅಂದೆ, ಫ್ರಾಕು ಅಂತಂದರು. ನಾನು 2 ತರಿಸಿದ್ದೀನಲ್ಲ ಅಂತಂದರೆ, ನಾನು ತರಿಸಿದ್ದೆ ಅಂತ ಅಂದ್ಬಿಟ್ಟು ತಂದರು. ಅದು ಚೆನ್ನಾಗಿತ್ತು, ಬ್ಲೂ ಕಲರು. ನೆಕ್ಸ್ಟ್ ಅವರಪ್ಪ ಯುಗಾದಿ ಹಬ್ಬಕ್ಕೆ ಸಿಟಿ ಮಾರ್ಕೆಟ್ಗೆ ಹೋಗಿದ್ರು ಶಾಪಿಂಗ್ಗೆ. ನೋಡಿ ಅವ್ರ ಮಗಳಿಗೆಲ್ಲ ಒಂದು ಫ್ರಾಕು, ಒಂದು ಈ ಥರ ಮಿಡ್ಡಿ ಆ ಥರ ತಂದಿದ್ರು. ಅವ್ರದ್ದು ಶರ್ಟ್ ಸುಮ್ಮನೆ ಸಿಂಪಲ್ ತೋರಿಸಿದ್ರು ಅಷ್ಟೇ. ನೆಕ್ಸ್ಟು 100 ರುಪೀಸ್ಗೆ 5 ಟೀ ಶರ್ಟು ಮತ್ತು 5 ಪ್ಯಾಂಟ್ ತಂದಿದ್ರು ಡೈಲಿ ಯೂಸ್ಗೆ ಅಂತ. ನೋಡಿ ಕಲರ್ ವೈಸು ತುಂಬಾ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡು ತೊಗೊಂಬಂದಿದ್ರು. ಅವಳಿಗೆ ತುಂಬಾ ಮ್ಯಾಚ್ ಆಗೋ ಕಲರೇ ತೊಗೊಂಬಂದಿದ್ರು. ಇದು ನೆಕ್ಸ್ಟ್ ಪ್ಯಾಂಟ್ ಇದು ಅಂತ ತೊಗೊಂಬಂದಿದ್ರು. ನಾನಿವಾಗ ಅಂದ್ಕೊ ಡೈಲಿ ಯೂಸ್ಗೆ ಒಂದೊಂದೇ ಅದೇ ಆಗ್ತಾ ಇರೋದು. ಸ್ನಾನ ಮಾಡಿಸೋದು, ದಿನ ಒಂದು ಹೊಸ ಟೀ ಶರ್ಟ್ ಆ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 5 ಕಲರು ಅಷ್ಟೇ ಪ್ಯಾಂಟ್ ತುಂಬಾ ಚೆನ್ನಾಗಿರೋವು ತೊಗೊಂಬಂದಿದ್ರು. ಕ್ವಾಲಿಟಿನೂ ಅಷ್ಟೇ ಕಾಟನ್ ತುಂಬ ಚೆನ್ನಾಗಿತ್ತು. ಮೆತ್ತಗೆ ಈಗ ಅಂದರೆ ತುಂಬ ಸೆಕೆ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಮೆತ್ತು ಬಟ್ಟೆನೇ ಹಾಕಬೇಕು. ಚುಚ್ಚೋದೆಲ್ಲ ಹಾಕಿದ್ರೆ ಇರಿಸ್ಕೊಳಲ್ವಲ್ಲ ಅವರು. ಹಾಗಾಗಿ ನೆಕ್ಸ್ಟ್ ನನ್ನ ಮಗನಿಗೆ ಚಡ್ಡಿ ತೊಗೊಂಬಂದಿದ್ರು. ಅವ್ನಿಗೂ ಇರಲಿಲ್ಲ ಚಡ್ಡಿ, ಹಾಗಾಗಿ ಅವ್ನಿಗೂ 100 ರೂಪಾಯಿಗೆ 6 ಅಂತೆ ಚಡ್ಡಿ ತೊಗೊಂಬಂದಿದ್ರು. ಒಟ್ಟಿನಲ್ಲಿ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬರಕ್ಕೆ ನಾವ್ಯಾರೂ ಹೋಗಿರಲಿಲ್ಲ, ನನ್ನ ಹಸ್ಬೆಂಡೇ ಹೋಗಿದ್ರು. ಹಾಗಾಗಿ ನಾನು ಹೋಗೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮನೆಗೆ ಬಂದು ಮಾಡಿದ್ದು. ನೆಕ್ಸ್ಟ್ ಇದು ಫ್ರಾಕ್ ಅಂತೂ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿ ನನ್ನ ಮಗಳಿಗೆ ಇಕ್ಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರ್ ಇದು ಅಂದ್ಬಿಟ್ಟು ಇದೇ ನಾನೇ ಸೆಲೆಕ್ಟ್ ಮಾಡಿ ಇದೇ ಇರಲಿ ಅಂತ ಅಂದ್ಬಿಟ್ಟು ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿದೆ, ಅದೇ ತೊಗೊಂಬಂದಿದ್ರು. ನೆಕ್ಸ್ಟ್ ಅವ್ರಿಗೊಂದು ಜೊತೆ ಬಟ್ಟೆ ತೊಗೊಂಬಂದಿದ್ದಾರೆ, ಟೀ ಶರ್ಟು ಮತ್ತು ಒಂದು ಪ್ಯಾಂಟ್ ಶರ್ಟ್ ತೊಗೊಂಬಂದಿದ್ರು, ಅದು ಕೂಡ ತೋರಿಸಿದ್ರು. ನಮ್ಮ ಅವ್ವಂಗೆ ಸ್ಯಾರಿ ತೊಗೊಂಬಂದಿದ್ರು, ಕಾಂಚೀಪುರಂ ಸ್ಯಾರಿ ಅಂತೆ. ನೆಕ್ಸ್ಟ್ ಅದೆಲ್ಲ ಆಯಿತು, ಊಟನೂ ಎಲ್ಲ ಮುಗಿಸಿ ಕೂತಿದ್ದೋ. ನೆಕ್ಸ್ಟ್ ಇವ್ರು ಈ ಥರ ಕೋಲಾಟ ಆಡೋರು ಆಗಾಗ ಬರ್ತಾ ಇರ್ತಾರೆ ನಮ್ಮೂರುಗಳ ಕಡೆ, ಹಾಗಾಗಿ ಕೋಲಾಟ ಆಡೋರು ಬಂದಿದ್ರು. ನೋಡಿ ಯಾವ ಥರ ಆಡ್ತಿದ್ದಾರೆ ಅಂತ, ತುಂಬಾ ಚೆನ್ನಾಗಿ ಆಡ್ತಾರೆ. ಅವಾಗವಾಗ ಬರ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ. ಆಮೇಲೆ ಇವರಿಗೆ ಅಕ್ಕಿನೂ ಕೊಟ್ಬಿಟ್ಟು ಇವರಿಗೆ ಕಳಿಸ್ದೋ, ರಾಗಿ ಕೊಡಿ ಕಾಸು ಕೊಡಿ ಅಂತಾರೆ, ನಾವು ಅಕ್ಕಿ ಕೊಟ್ಟು ಕಳಿಸ್ದೋ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.